ಬಿಜೆಪಿಯವರಿಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಪಾಪ ಅವರು ಈಗ ಇದನ್ನು ಕಾನೂನಿನ ಹೆಚ್ಚಿನ ಕ್ರಮ ಆಗಬೇಕು ಅಂತ ಅಶೋಕ್ ಜಿಯವರು, ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಅನೇಕ BJP ನಾಯಕರು ಮಾತನಾಡ್ತಾ ಇದ್ದಾರೆ. ಇವತ್ತು ಬೇಕೋ ಬೇಡವೋ ಕಳೆದ 16 ವರ್ಷಗಳಿಂದ ಸೌಜನ್ಯ ವಿಚಾರದಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳು, ಸಂಘಟನೆಗಳು ಮಾತನಾಡ್ತಿದ್ದಾಗ ಇವರೆಲ್ಲ ಎಲ್ಲೋಗಿದ್ರು? ಇವರೆಲ್ಲ ಆಡಳಿತ ಮಾಡ್ತಿದ್ದಾಗ ಒಂದು ಅಭಿಪ್ರಾಯಕ್ಕೆ ಬಂದು ತನಿಖೆ ಮಾಡಿ ಯಾರು ಈ ಥರ ಅನಾವಶ್ಯಕವಾಗಿ ಧರ್ಮಸ್ಥಳದ ಬಗ್ಗೆ ಅಭಿಪ್ರಾಯವನ್ನು ಮೂಡಿಸ್ತಾರೋ ಅವರೆಲ್ಲರಿಗೂ ಮೇಲೆ ಕ್ರಮ ತಗೊಳ್ತಾ ಅಂಥ ಕೆಲಸವನ್ನು ನಮ್ಮ ಇವತ್ತು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ಆಗಲಿ ಬೇಡ ಅಂತ ಅವರನ್ನು ಕೈ ಹಿಡ್ದಿದ್ವಾ? ಯಾವಾಗ ಬೇಕಾದರೂ ಕಳೆದ 2 ವರ್ಷದಿಂದ ಅವ್ರದ್ದೇ ಸರ್ಕಾರ ಆಯಿತು. 5 ವರ್ಷ ಮುಖ್ಯಮಂತ್ರಿ 5 ವರ್ಷದಲ್ಲಿ ಮಾಡ್ಬೋದಾಯಿತು. ಸೌಜನ್ಯ ಸಾವಾದಾಗ ಗೃಹ ಸಚಿವ ಅಶೋಕ್ ಅವತ್ತೇ ತನಿಖೆ ಮಾಡಿ ಇದನ್ನು ಒಂದು ಅಂಥ ನಮ್ಮ ರಾಜ್ಯದಲ್ಲಿ ಯಾವುದಾದ್ರು ತಿರುಪತಿ ಬಿಟ್ಟರೆ ಅತ್ಯಂತ ಭಕ್ತರು ಮತ್ತು ಭಾವನೆ ಇರತಕ್ಕಂಥದ್ದು ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೊಂದು ಚರ್ಚೆ ಆಗಲಿಕ್ಕೆ ಬಿಟ್ಟದ್ದು ಮಹಾ ಅಪರಾಧ BJPಯವರ ಸರ್ಕಾರದ ನಡವಳಿಕೆ. ಇವತ್ತು ಆ ಒಂದು SIT ಮಾಡಿದಾಗ ಯಾರೂ ಬೇಡ ಅಂತ ಹೇಳಲಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನಿದ್ದು ಬಿಟ್ರು. SIT ಮಾಡಿ ಒಂದಷ್ಟು ದಿವಸ ಆದಮೇಲೆ ಲಾಭ ಪಡ್ಕೊಳ್ಳಿಕ್ಕೆ ಹೋದರು. ರಾಜಕೀಯವಾದಂಥ ಲಾಭ ಪಡ್ಕೊಳ್ಳಿಕ್ಕೆ BJPಯ ಎಲ್ಲ ಲೀಡರ್ಗಳು ಸಹ ಪ್ರಯತ್ನ ಮಾಡಿದ್ರು. ಕೊನೆಗೆ ಅದು ಧರ್ಮಸ್ಥಳದ ಸಣ್ಣ ಪುಟ್ಟ ಏನು ಅಭಿಪ್ರಾಯ ಬಂತು ಅದರಿಂದ ಹೊರಗೆ ತರುವಂಥ ಒಳ್ಳೆಯ ಕೆಲಸ ಆಯಿತು ಅಂತೇಳಿ ಹೆಗ್ಡೆಯವರ ಆದಿಯಾಗಿ ಆ ಒಂದು ಧರ್ಮಸ್ಥಳದ ಸಂಸ್ಥೆಯ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಡೆಯವರ ಆದಿಯಾಗಿ ಈ ರಾಜ್ಯದ ಅನೇಕ ಮಂಜುನಾಥನ ಭಕ್ತರು, ಸಿದ್ದರಾಮಯ್ಯನವರು, DK ಶಿವಕುಮಾರು, ಗೃಹ ಸಚಿವರು, ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತು, ಇದಕ್ಕೊಂದು ತೆರೆ ಬೀಳ್ತು, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು. ಈ ಥರದ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಕ್ಕಂಥವ್ರಿಗೆ ಅನಾವಶ್ಯಕವಾಗಿ ಈ ಥರದ್ದೆಲ್ಲ ಚರ್ಚೆ ಆಗಬಾರ್ದು ಅಂತ ಅಂದಾಗ ಬಹುಶಃ ಈಗ ಪಾಪ ಅವರಿಗೆ ಜ್ಞಾನೋದಯ ಆಗಿ ಕ್ರಮ ಆಗಬೇಕು ಅಂತಾರೆ. ಕ್ರಮನ ಮಾಡೇ ತೀರ್ತೀವಿ. ಇಂಥ ಯಾವುದೇ ಧಾರ್ಮಿಕ ಸ್ಥಳಗಳ ಮೇಲೆ ಅನಾವಶ್ಯಕವಾಗಿ ಈ ಥರದ್ದನ್ನು ಮಾತಾಡಲಿಕ್ಕೆ ನಮ್ಮ ಸರ್ಕಾರ ಬಿಡಲ್ಲ. ಪ್ರಾರಂಭದಲ್ಲಿ ನಮ್ಮದೇ ತಪ್ಪು ಅಂತ ಹೇಳಿ ಏನು ಬಿಂಬಿಸೋವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಕೊನೆಗೆ ಈ SIT ಮಾಡಿ ತನಿಖೆಯಿಂದ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಇದಕ್ಕೆ ಇನ್ನು ಮುಂದಾದರೂ BJPಯವರು ರಾಜಕಾರಣ ಮಾಡದ ಧರ್ಮ ಮತ್ತು ಸಂಸ್ಥೆಗಳ ಮತ್ತು ಈ ಥರದ ಇದರಲ್ಲಿ ಬಿಟ್ಟು ನೇರವಾಗಿ ರಾಜಕಾರಣ ಮಾಡಲಿ ಅಂತೇಳಿ ಅವರಿಗೆ ನಿಮ್ಮ ಮೂಲಕ ವಿನಂತಿ.